ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಹೊಸ ಕ್ಯಾಲೆಂಡರ್ ವರ್ಷ 2026ರ ಶುಭಾಶಯಗಳು. ನಾನು ಗುಬ್ಬಚ್ಚಿ ಸತೀಶ್. ಈ ವಿಡಿಯೋದಲ್ಲಿ ನಾನು ಟಾಪ್ 10 ಕನ್ನಡ ಮೂವೀಸ್ 2025 ಅಂತ ನನಗೆ ಇಷ್ಟವಾದ 10 ಸಿನಿಮಾಗಳ ಕುರಿತು ಮಾತನಾಡ್ತಾ ಇದ್ದೀನಿ. ಈ ಸಿನಿಮಾಗಳು ನಿಮಗೆ ಇಷ್ಟ ಆಗಿದ್ರೂ ಆಗಿರ್ಬೋದು ಅಥವಾ ಆಗಿಲ್ಲದೇ ಕೂಡ ಇರ್ಬೋದು. ನಿಮ್ಮ ಪ್ರಿಯಾರಿಟಿ ಕೂಡ ಬೇರೆ ಇರ್ಬೋದು. ನಾನು ಅದನ್ನು ಗೌರವಿಸ್ತಾ ನನಗೆ ಟಾಪ್ 10 ಕಂಡಂತಹ 10 ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಸಿನಿಮಾ ಕ್ಷೇತ್ರದವರಾಗಿದ್ದರೆ ನಾನು ಇಷ್ಟು ವರ್ಷ ಸಿನಿಮಾಗಳನ್ನು ನನ್ನ ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಥ್ರೆಡ್ಸಲ್ಲಿ ಪ್ರಮೋಟ್ ಮಾಡಿಕೊಂಡೇ ಬಂದಿದ್ದೀನಿ. ಸೊ ಒಂದು ಮುಹೂರ್ತದಿಂದ ಬಿಡುಗಡೆಯವರೆಗೆ ಅಂತ ಒಂದು ನನ್ನದೇ ಆದ, ನೀವು ಬೇಕಾದ್ರೆ ನನ್ನ ಆನ್ಲೈನ್ PRO ಅಂತ ಕನ್ಸಿಡರ್ ಮಾಡಿ ನನ್ನದೇ ಒಂದು ಪ್ರಮೋಷನಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಮಗೇನಾದ್ರು ಆಸಕ್ತಿ ಇದ್ದರೆ 9986692342 ನನ್ನ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಳ್ಳಬಹುದು. ಮುಹೂರ್ತದಿಂದ ಬಿಡುಗಡೆಯವರೆಗೆ ಅಂತ ಒಂದು ಸಿನಿಮಾ ಪ್ರಮೋಷನಲ್ ಪ್ಲ್ಯಾನ್ ನನ್ನದೇ ಶೈಲಿಯಲ್ಲಿ ನಾನು ಮಾಡಿ ಕೊಡುತ್ತೇನೆ. ಸೊ ಇದ್ರ ಬಗ್ಗೆ ಆಸಕ್ತಿ ಇದ್ದರೆ ನೀವು ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಡಿಸ್ಕ್ಲೈಮರ್ ಇದೆ. ಏನಂತಂದರೆ ಬ್ರ್ಯಾಡ್ ಸಿನಿಮಾ ಕುರಿತು. ಆ ಒಂದು ಬ್ರ್ಯಾಡ್ ಸಿನಿಮಾ ಏನು ಬಂದಿತ್ತು, ಡಾರ್ಲಿಂಗ್ ಕೃಷ್ಣ ಅವರ ನಟನೆಯಲ್ಲಿ, ಶಶಾಂಕ್ ಅವರ ನಿರ್ದೇಶನದಲ್ಲಿ, ಅದನ್ನು ನಾನು ಸಿನಿಮಾ ಮಂದಿರದಲ್ಲಿ ನೋಡಲಿಕ್ಕೆ ಆಗಿರಲಿಲ್ಲ. ಅದನ್ನು OTTಲಿ ನೋಡಿದ್ದೀನಿ. ಅದನ್ನು ಸಪ್ರೇಟಾಗಿ ನಾನು ರಿವ್ಯೂ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಮತ್ತು ನಮ್ಮ ಪ್ರೀತಿಯ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅದು ನಾನು ಎಮೋಷ್ನಲ್ಲಾಗಿ ಹತ್ಬಿಡ್ತೀನಿ ಅಂತ ಆ ಸಿನಿಮಾಗೆ ಹೋಗಲಿಲ್ಲ. ಆದರೆ ಪಬ್ಲಿಕ್ ರಿವ್ಯೂ ಮಾಡಿದ್ದೆ. ಸೊ ಅದರ ರಿವ್ಯೂನ ಆ ಒಂದು ನನ್ನ ಪಟ್ಟಿಯಲ್ಲಿ ಈ ಸಿನಿಮಾನ ನಾನು ಸೇರಿಸ್ಕೊಂಡಿಲ್ಲ. ಮತ್ತು ಇನ್ನೊಂದು ಸಿನಿಮಾ ಜೂನಿಯರ್ ಪವರ್ ಸ್ಟಾರ್ ಯುವ ರಾಜ್ಕುಮಾರ್ ಅವರ ಎಕ್ಕ ಸಿನಿಮಾ ಕೂಡ ಈ ಪಟ್ಟಿಯಲ್ಲಿ ಇಲ್ಲ, ಮೊದಲೇ ಹೇಳ್ಬಿಡ್ತಾ ಇದ್ದೀನಿ. ಆಮೇಲೆ ಅಂದೊಂದಿತ್ತು ಕಾಲ ಸಿನಿಮಾ, ವಿನಯ್ ರಾಜ್ಕುಮಾರ್, ನನ್ನ ನೆಚ್ಚಿನ ನಟ ವಿನಯ್ ರಾಜ್ಕುಮಾರ್ ಅವರು. ಸೊ ಅವರ ಒಂದು ಸಿನಿಮಾ ಕೂಡ ಇಲ್ಲ, ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಅಭಿಮಾನಿಗಳು ಬೇಜಾರು ಮಾಡ್ಕೊಬಾರ್ದು. ನಾನು ಸಿನಿಮಾ ಆರಂಭದಿಂದ ಅಂತ್ಯದವರೆಗೆ ನನಗೆ ಕೊಟ್ಟ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಮೇಲೆ ಮಾತ್ರ ಈ ಒಂದು ಶ್ರೇಣಿಯನ್ನು, ಅಂದರೆ ಟಾಪ್ 10 ಲಿಸ್ಟನ್ನು ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಸೊ ನನಗೆ ಟಾಪ್ 10 ಅಲ್ಲಿ ನಿಲ್ಲುವಂತಹ ಒಂದು ಸಿನಿಮಾ ಯುದ್ಧಕಾಂಡ ಚಾಪ್ಟರ್ 2 ಅಂತ. ಇದು ಅಜಯ್ ರಾವ್ ಅವರು ನಟನಾಗಿ ಹೊಸ ರೂಪದಲ್ಲಿ ವಕೀಲನ ಪಾತ್ರದಲ್ಲಿ ಅಭಿನಯಿಸಿದರು. ಭಾಳ ಇಷ್ಟ ಆಯಿತು. ಪವನ್ ಭಟ್ ಇದರ ನಿರ್ದೇಶಕರು. ಇಲ್ಲೊಂದು ಸಮಸ್ಯೆ ಏನಿತ್ತು, ಅರ್ಚನಾ ಜೋಯಿಸ್ ಅಂತ KGF ಸಿನಿಮಾದಲ್ಲಿ ತಾಯಿ ರೋಲ್ ಮಾಡಿದ್ದವರು, ಅವರು ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದರು. ಹೊಸ ಅಜಯ್ ರಾವ್ ಅವ್ರನ್ನ ಸೋರಿಸ್ತು. ಇದು ಒಂದು ಕೇಸನ್ನು ಸಾಲ್ವ್ ಮಾಡುವ ನಟನಾಗಿ ಅಜಯ್ ರಾವ್ ಅವರ ಒಂದು ಅಭಿನಯ ನನಗೆ ಭಾಳ ಇಷ್ಟ ಆಯಿತು. ಸಿನಿಮಾ ಕೂಡ ಓವರಾಲ್ ನನಗೆ ಭಾಳ ಇಷ್ಟ ಆಯಿತು. ಅದು ಟಾಪ್ 10 ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟಾಪ್ 9 ಯಾವುದು ಅಂತಂದರೆ ಹೆಬ್ಬುಲಿ ಕಟ್ ಸಿನಿಮಾ. ಈ ಒಂದು ಭೀಮರಾವ್ ಅನ್ನುವ ಒಬ್ಬರು ನಿರ್ದೇಶಕರು ಈ ಸಿನಿಮಾ ಮಾಡಿದರು. ಓವರಾಲ್ ಒಂದು ಜ್ವಲಂತ ಸಮಸ್ಯೆ ಇಟ್ಕೊಂಡು ಆ ಒಂದು ಸಿನಿಮಾದ ಕಮರ್ಷಿಯಲ್ ಅಂಶಗಳನ್ನ ಕೂಡ ಸೇರಿಸಿ ಭಾಳ ಪರಿಣಾಮಕಾರಿಯಾಗಿ ಆ ಸಮಸ್ಯೆ ಏನು, ಇವತ್ತಿನ ಒಂದು ಎಷ್ಟು ವರ್ಷಗಳು ನಮಗೆ ಸ್ವತಂತ್ರ ಬಂದರೂ ಕೂಡ ಈ ಸಮಸ್ಯೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ನೀವು ನೋಡಿಲ್ಲ ಅಂದರೆ ನೋಡಿ, ಹೆಬ್ಬುಲಿ ಕಟ್ ಸಿನಿಮಾ ಟಾಪ್ 9 ಅಂತ ಆಗತ್ತೆ. ಟಾಪ್ 8 ಸಿನಿಮಾ ಗತವೈಭವ. ಇದರಲ್ಲಿ ನಟ ದುಷ್ಯಂತ್ ಅವರು ನಟನಾಗಿ ಬಂದರು ಈ ಸಿನಿಮಾ ಮೂಲಕ. ಭಾಳ ಒಳ್ಳೆ ಚಾಪನ್ ಕೂಡ ಮೂಡಿಸಿದ್ದಾರೆ. ಸಿಂಪಲ್ ಸುನಿ ಅವರ ನಿರ್ದೇಶನ ಈ ಸಿನಿಮಾದ್ದು. ಈ ಸಿನಿಮಾದಲ್ಲಿ ಹೊಸತನ ಇತ್ತು. ಆದರೆ ಸಿಂಪಲ್ ಸುನಿ ಅವರು ಫಸ್ಟ್ ಆಫ್ ಆಲ್ ಸ್ವಲ್ಪ ಸೀರಿಯಸ್ ಆಗಿದ್ದಿದ್ರೆ ಈ ಸಿನಿಮಾ ಮತ್ತಷ್ಟು ಗೆಲುವನ್ನು ಕಾಣ್ತಿತ್ತು ಅಂತ ನನಗೆ ಅನಿಸಿದ್ದು. ಸೊ ಇದು ಟಾಪ್ 8 ನನಗನ್ಸಿದ್ದು. ಟಾಪ್ 7 ಸಿನಿಮಾ ಹೊಸ ನಿರ್ದೇಶಕ ಪುನೀತ್ ರಂಗಸ್ವಾಮಿ ಅವರ ನಿರ್ದೇಶನ ಅದ ಏಳುಮಲೆ. ಇದರಲ್ಲಿ ನಟ ರಾಣಾ ಅವರು ಮಾಡಿದ್ದಾರೆ. ಒಂದು ಸಿನಿಮಾಗೆ ನಟ ಹೇಗೆ ಅಭಿನಯಿಸಬೇಕೋ ಅಷ್ಟನ್ನು ಅವ್ರು ಮಾಡಿದ್ದಾರೆ. ಆದರೆ ನಿರ್ದೇಶಕ ಪುನೀತ್ ರಂಗಸ್ವಾಮಿ ಅವರು ಏನು ಸಿನಿಮಾನ ಒಂದು ಆರಂಭದಿಂದ ಅಂತ್ಯದವರೆಗೂ ಕಟ್ಕೊಟ್ಟಿದ್ದಾರೆ, ನಿಜವಾಗ್ಲೂ ಒಂದು ಟ್ರಮೆಂಡಸ್ ಡೈರೆಕ್ಷನ್ ಮಾಡಿದ್ದಾರೆ ಏಳುಮಲೆ. ನೆಕ್ಸ್ಟ್ ಟಾಪ್ 6 ಸಿನಿಮಾ ನನಗೆ ಕಾಂತಾರ ಚಾಪ್ಟರ್ 1. ಏನು ಸರ್ ಇದು 700-800 ಕೋಟಿ ಗಳಿಸಿದೆ, ನಿಮಗೆ ಟಾಪ್ 6ಅಲ್ಲಿದೆ ನಿಮ್ಮ ಪ್ರಕಾರ ಅಂತ. ಸೊ ನನಗೆ ಕಾಂತಾರ ಸಿನಿಮಾ ನೋಡಿದಾಗ
ನೀವು ಏನೂ ಅಂದ್ಕೊಂಡೇ ಇರಲಿಲ್ಲ, ಆ ಒಂದು ಅನುಭವ ನಿಮಗೆ ಅಲ್ಲಿ ಸಿಕ್ಕಿತ್ತು. ಬಟ್ ಇಲ್ಲಿ ನಿರೀಕ್ಷೆಗಳಿತ್ತು. ಸೊ ಮತ್ತು ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತು. ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ಗಳಿದೆ, ಭಾಳ ಎಕ್ಸೆಪ್ಷನಲ್ ಸೀನ್ರಿ ಎಲ್ಲ ಇದೆ, ಏನೇನೋ ಇದೆ ಎಲ್ಲ ಸಿನಿಮಾದಲ್ಲಿ, ಎಲ್ಲ ಸರಿ. ತುಂಬ ಪ್ಯಾನ್ ಇಂಡಿಯಾ ಲೆವೆಲಿಗೆಲ್ಲ ರಿಲೀಸ್ ಆಯಿತು. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಭಾಳ ಅದ್ಭುತವಾದ ಪ್ರಯತ್ನ. ಸಿನಿಮಾ ತುಂಬ ಚೆನ್ನಾಗಿದೆ. ಬಟ್ ನನಗೆ ಓವರಾಲ್ ಸುಮಾರು ಸಿನಿಮಾಗಳನ್ನ ನೋಡ್ಬಿಡ್ತೀವಲ್ಲ, ಸೊ ಒಂದು ಕನ್ನಡದಲ್ಲಿ ಒಂದೆಲ್ಲೋ ಹಾಲಿವುಡ್ ಸಿನಿಮಾ ನೋಡಿದೆ ಅಂತ ಅನ್ನಿಸ್ತು. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ಕಾಂತಾರ ಚಾಪ್ಟರ್ 1 ನೀವು ಖಂಡಿತ ನೋಡಿರ್ತೀರಾ ಅಂತ ನಾನು ಭಾವಿಸ್ಕೊಂಡಿರ್ತೀನಿ. ಸೊ ಟಾಪ್ 5 ಸಿನಿಮಾ, ಟಾಪ್ 5 ಯಾವುದಂತಂದರೆ 45 ಗರುಡ ಪುರಾಣವನ್ನು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಸಿನಿಮಾ ರೂಪದಲ್ಲಿ, ಅದು ಮಲ್ಟಿ ಸ್ಟಾರರ್, ನಟ ಶಿವಣ್ಣ, ನಟ ಉಪೇಂದ್ರ, ನಟ ರಾಜ್ ಬಿ ಶೆಟ್ಟಿ ಅವ್ರನ್ನ ಪ್ರಮುಖವಾಗಿ ಒಂದು VFX ಗ್ರಾಫಿಕ್ಸ್ ಮುಖಾಂತರ ಹೇಳುವ ಒಂದು ಪ್ರಯೋಗ ಅಂತಲೇ ನಾನು ಇದನ್ನು ಹೇಳಿದೆ. ಭಾಳ ಚೆನ್ನಾಗಿತ್ತು, ಭಾಳ ಸಕ್ಸಸ್ಫುಲ್ ಆದರು. ಬಟ್ ಎಲ್ಲೋ ಒಂದು ಕಡೆ ಇನ್ನೊಂಚೂರು ಚೆನ್ನಾಗಿ ಬರಬೇಕಿತ್ತು ಅಂತ ಅನಿಸಿದ್ದಂತೂ ನಿಜ. ಆದರೆ ಒಳ್ಳೆ ಸಿನಿಮಾ ಇದು 45. ಒಳ್ಳೆ ಸಬ್ಜೆಕ್ಟು, ಹೊಸ ಥರ ಸಬ್ಜೆಕ್ಟ್, ಯಾರೂ ಟಚ್ ಮಾಡಿರಲಿಲ್ಲ ಇದನ್ನು ನಿರ್ದೇಶಕ ಅರ್ಜುನ್ ಜನ್ಯ ಅವರು ಕೊಟ್ಟಿದ್ದಾರೆ. ಸೊ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಭಾಳ ಕುತೂಹಲ ಕೂಡ ಉಳ್ಕೊಳ್ಳೋಂಗೆ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಬ್ರಿಗಿನ್ನ ಈ ಶಿವಣ್ಣ, ಉಪೇಂದ್ರ ಅವರ, ರಾಜ್ ಬಿ ಶೆಟ್ಟಿ ಅವರೆಲ್ಲ ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ. ಆ ಆಫ್ರೋ ಸಾಂಗ್ ಅಂತೇನೋ ಇತ್ತು, ಅದು ಸಿನಿಮಾದಲ್ಲಿ ಇದ್ದಿದ್ರೆ ಸಿನಿಮಾ ಏನೋ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಅದು ಟಾಪ್ 5. ಟಾಪ್ 4 ಸಿನಿಮಾ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಫ್ ದಿ ಇಯರ್ ಒಂದದು ದಿ ಡೆವಿಲ್, ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ. ಭಾಳ ವರ್ಷಗಳಿಂದ ಕಾಯ್ತಾ ಇದ್ವಿ ದರ್ಶನ್ ಅವ್ರ ಸಿನಿಮಾ ಬರಬೇಕಂತ. ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡಿದರು. ಭಾಳ ನಿರೀಕ್ಷೆ ಇತ್ತು. ಸಿನಿಮಾ ನಿರೀಕ್ಷೆ ಮಾಡ್ಕೊಂಡು ಹೋದವ್ರಿಗೆ ಆ್ಯಕ್ಟಿಂಗ್ ವೈಸ್ ನಟ ದರ್ಶನ್ ಅವರ ಡಬಲ್ ರೋಲ್ ಏನಿತ್ತು, ಯಾವುದೇ ಮೋಸ ಆಗಿಲ್ಲ. ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ನಟ ದರ್ಶನ್ ಅವರು. ಆದರೆ ಇನ್ನೂ ಏನೋ ಒಂದು ಬೇಕಿತ್ತು ಅಂತ ಎಲ್ಲೋ ಒಂದು ಕಡೆ ಅನಿಸಿದ್ರಿಂದ ಇದು ಟಾಪ್ 4 ನನ್ನ ಪ್ರಕಾರ. ಬಟ್ ಮೋಸ್ಟ್ ಇದು ಎಂಟರ್ಟೈನ್ಮೆಂಟ್ ಮೂವಿ. ನಟ ದರ್ಶನ್ ಅವರ ಆ್ಯಕ್ಟಿಂಗ್ನ ಇಷ್ಟಪಡೋರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಫ್ಯಾನ್ಸ್ಗಳಿಗೆ ಒಂದು ಅದ್ದೂರಿ ರಸದೌತಣ ಅಂತಲೇ ಹೇಳಬೇಕು. ಸೊ ಇದು ಟಾಪ್ 4. ಟಾಪ್ 3 ಸಿನಿಮಾ, ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಮೂವಿ ಇದು. ಸೊ ಎಲ್ಲ ಸಿನಿಮಾ ಥಿಯೇಟ್ರ್ ಮೊದಲನೇ ದಿನದಿಂದನೇ ಜನಗಳು ಈ ಸಿನಿಮಾ ಇದೆ. ಫಸ್ಟ್ ದಿನ ನಾನು ನೋಡ್ದಂಗೆ 2 ಶೋ ಇದ್ದಿದ್ದು ಸಿನಿಮಾ, ನೆಕ್ಸ್ಟ್ ಡೇ 5 ಶೋ, ಅದ್ರ ನೆಕ್ಸ್ಟ್ ಡೇ 8 ಶೋ, 12-15 ಶೋಗಳು ಮಲ್ಟಿಪಲ್ ಆಗಿ 100 ಕೋಟಿ ಗಳಿಕೆ ಮಾಡಿಬಿಡ್ತು. ಕೆಲವೇ ಕೋಟಿಯ ಒಂದು ಸಿನಿಮಾ ಸೂ ಫ್ರಮ್ ಸೋ. JP ತುಮ್ಮಿನಾಡ್ ಅವರು ಆ್ಯಕ್ಟಿಂಗೂ ಮಾಡಿ, ಡೈರೆಕ್ಷನು ಮಾಡಿ ಒಂದು ಹೊಸ ಅನುಭವವನ್ನು ಪ್ರೇಕ್ಷಕರಿಗೆ ಕೊಟ್ಬಿಟ್ರು. ಅದರಲ್ಲಿ ರಾಜ್ ಬಿ ಶೆಟ್ಟಿಯವರ ಒಂದು ಪಾತ್ರ ಮತ್ತು ಅಶೋಕಣ್ಣನ ಪಾತ್ರ ಭಾಳ ಚೆನ್ನಾಗಿತ್ತು. ಎಲ್ಲರ ಆ್ಯಕ್ಟಿಂಗಿಂದ ಮತ್ತು ಫ್ರೆಶ್ನೆಸ್ ಕನ್ನಡ ಚಲನಚಿತ್ರರಂಗಕ್ಕೆ ಏನು ಬಂತು ಈ ಸಿನಿಮಾಯಿಂದ ದೊಡ್ಡ ವೇವ್ ಕ್ರಿಯೇಟ್ ಆಯಿತು. ನಾನು ಕಣ್ಣಾರೆ ನೋಡಿ 2 ಸತಿ ನೋಡಿದೆ ಈ ವರ್ಷ. ಅದಕ್ಕಿಂತ ಮುಂಚೆ ಕಾಂತಾರ ಮೊದಲನೇ, ಅಂದರೆ ಫಸ್ಟ್ ಕಾಂತಾರ ಅದೊಂದನ್ನೇ ನಾನು 2 ಸತಿ ನೋಡಿದ್ದು. ಸೂ ಫ್ರಮ್ ಸೋ 2 ಸತಿ ನೋಡಿದೆ. ಭಾಳ ಹೊಸತನದಿಂದ ಕೂಡಿದ ಸಿನಿಮಾ ಇದು. ಟಾಪ್ 3 ಅಂತಲೇ ಹೇಳಬೇಕು. ಟಾಪ್ 2 ಸಿನಿಮಾ, ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದರೆ ನಿಜವಾಗ್ಲೂ ಖುಷಿಯಾಗುತ್ತಾ. ಯಾಕೆ ಅಂತಂದರೆ ಈ ಸಿನಿಮಾಗೆ ಹೋಗ್ಬಿಟ್ಟಿದ್ದೀನಿ. ಫಸ್ಟ್ ಹಾಫು ಅಯ್ಯೋ ಮತ್ತೆ ಹಿಂಗಾಗೋಗ್ಬಿಡ್ತಾ ಇವರಿಗೆ ಅಂತ ಅನ್ಸೋಕ್ಕೆ ಶುರುವಾಯಿತು. ಆದರೆ ಸೆಕೆಂಡ್ ಹಾಫ್ ಟೇಕ್ ಆಫ್ ಆಯ್ತಲ್ಲ, ನಟ ವಿನೋದ್ ಪ್ರಭಾಕರ್ ಅವರ ನಟನೆ ಯಾವ ಲೆವೆಲಿಗಿದೆ ಅಂದರೆ ನಿಜವಾಗ್ಲೂ ನಿರ್ದೇಶಕ ನವೀನ್ ರೆಡ್ಡಿ ಬಿ ಅವರು ಸಾಣೆ ಹಿಡ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ನೀನು ವೆಯ್ಟ್ ಮಾಡಿ ಸೆಕೆಂಡ್ ಹಾಫ್ ನೋಡಿದ್ದಕ್ಕೂ ಸಾರ್ಥಕ ಅಂತ. ನಾನು ಅಲ್ಲಿಂದ ಆ ಸಿನಿಮಾನ ನಮ್ಮ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರು ಕನ್ನಡದ ಸೂಪರ್ ಸ್ಟಾರ್ ಆಗೋಕ್ಕೆ ಎಲ್ಲ ಅರ್ಹತೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಮೂಲೆಗೆ ಸೇರ್ಕೊಂಡ್ಬಿಟ್ರ ಅನ್ನೋ ಒಂದು ಭಾವ ಭಾಳ ವರ್ಷಗಳಿಂದ ಕಾಡ್ತಾ ಇತ್ತು ನನಗೆ. ಸೊ ನಾನು ಸಿನಿಮಾ ಪ್ರತಿಯೊಂದು ಹಂತವಾಗಿ ಎಲ್ಲಿವರೆಗೂ ಅಂದರೆ ಥಿಯೇಟ್ರಲ್ಲಿ ಜನ ಇಲ್ಲ ಅಂತ ಜನ ಕಮೆಂಟ್ ಮಾಡಿದ್ರೆ ನಾನು 2ನೇ ವಾರ 3ನೇ ವಾರ ಎಲ್ಲ ಹೋಗಿ ಪಬ್ಲಿಕ್ ರಿವ್ಯೂ ಮಾಡಿ ಎಷ್ಟು ಜನ ಬಂದಿರೋ ಜನನೆಲ್ಲ ಮಾತಾಡಿಸಿ ಫೇಸ್ಬುಕ್ಕಲ್ಲಂತೂ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರು ಅನ್ನೋವರೆಗೂ ನಾನು ಏನೋ ದುಡ್ಡು ತೊಗೊಂಡಲ್ಲ 50-60 ಪೋಸ್ಟ್ ಹಾಕಿದ್ದೀನಿ, 4-5 ವಿಡಿಯೋ ಮಾಡಿದ್ದೀನಿ. ಮಹದೇವ ಸ್ವಾಮಿ ಅವರ ಹಾಡು ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಈ ಒಂದು ಸಿನಿಮಾನ ಭಾಳ ಚೆನ್ನಾಗಿ ಪ್ರಮೋಟ್ ಮಾಡಿದೆ. ಸಾಕಷ್ಟು ಜನ ಟೈಗರ್ ಪ್ರಭಾಕರ್ ಅಭಿಮಾನಿಗಳು, ವಿನೋದ್ ಪ್ರಭಾಕರ್ ಅಭಿಮಾನಿಗಳು
ನನ್ನ ಜೊತೆ ಕೈ ಜೋಡಿಸಿದ್ರು. ಸ್ವತಃ ವಿನೋದ್ ಪ್ರಭಾಕರ್ ಅವರೇ 2 ಸತಿ ನನಗೆ ಪರ್ಸ್ನಲಾಗಿ ಥ್ಯಾಂಕ್ಸ್ ಮೆಸೇಜನ್ನು ಕೂಡ ಕಳಿಸಿದ್ರು. ಸೊ ಒಟ್ಟಿನಲ್ಲಿ ಈ ಸಿನಿಮಾ ಕೊಟ್ಟಂತಹ ಅನುಭವ ಇದೆಯಲ್ಲ, ಮಾದೇವ ಅದೊಂದು ಸಿನಿಮಾ ಏನು ಬೇಕೋ ಅಷ್ಟೇ ಮಾಡಿದ ನಿರ್ದೇಶಕರು. ವಿನೋದ್ ಪ್ರಭಾಕರ್ ಸಖತ್ತು ಅವ್ರ ಬ್ಲಡ್ಡಲ್ಲೇ ಆ ಆ್ಯಕ್ಟಿಂಗ್ ಇದೆ, ಅದನ್ನು ಪ್ರೂವ್ ಮಾಡಿಬಿಟ್ರು ಅವರು. ನನಗೆ ಭಾಳ ಒಂದು ಅನುಭೂತಿಯನ್ನು, ಒಂದು ಅನುಭವವನ್ನು ಕೊಟ್ಟಂತಹ ಸಿನಿಮಾ ಮಾದೇವ. ವಿನೋದ್ ಪ್ರಭಾಕರ್ ಆ್ಯಂಡ್ ಟೀಮ್ ನಿಮಗೆ ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಸೊ ಟಾಪ್ 1 ಸಿನಿಮಾ ಯಾವುದಪ್ಪ ಇದು? ಈ ವರ್ಷ ಎಲ್ಲ ಅಷ್ಟೆಲ್ಲ ಸಿನಿಮಾ ನೋಡ್ಕೊಂಬಂದ್ವಿ. ಹೋದ ವರ್ಷ ಡಿಸೆಂಬರ್ 25 ನಟ ಸುದೀಪ್ ಅವರು ಅವರ ಒಂದು ಮ್ಯಾಕ್ಸ್ ಸಿನಿಮಾ ಬಂದಾಗಲೇ ಇದರ ಒಂದು ಯಶಸ್ಸಿನ ನಂತರ ಒಂದು ಮಾತು ಬಂದಿತ್ತು, ಮುಂದಿನ ವರ್ಷ ಕೂಡ ಇದು ಇನ್ನೊಂದು ಸಿನಿಮಾ ಬರುತ್ತೆ ಡಿಸೆಂಬರ್ 25 ಅಂತ. ಅದರ ನಿರೀಕ್ಷೆಗೆ ತಕ್ಕಂತೆ ಮಾರ್ಕ್ ಸಿನಿಮಾ ಬಂತು. ಸಾಕಷ್ಟು ಜನ ಮಾರ್ಕ್ ಸಿನಿಮಾ ಮ್ಯಾಕ್ಸ್ ಥರನೇ ಇದೆ ಅಂತಂದ್ರು. ಖಂಡಿತ ಇಲ್ಲ, ಇದು ಸೀರೀಸ್ ಥರ ಮುಂದುವರೆದಿದೆ. ನಾನು ನನ್ನ ವಿಡಿಯೋದಲ್ಲಿ ಈಗಾಗಲೇ ಈ ರಿವ್ಯೂನಲ್ಲಿ ಹೇಳಿದ್ದೇನೆ. ನಟ ಕಿಚ್ಚ ಸುದೀಪ್ ಅವರು ಆಮೇಲೆ ತಮಿಳ್ ಸಿನಿಮಾ ಅಂದರು. ಖಂಡಿತ ಇಲ್ಲ, ಇದು ಕನ್ನಡದ್ದೇ ಸಿನಿಮಾ. ನಿಮಗೆ ಬೇರೆ ಬೇರೆ ಒಂದು ನಟ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ತಮಿಳ್ನವರು ಅನ್ನೋ ಒಂದು ಭಾವ ಇರ್ಬೋದು. ಬಟ್ ಈ ಸಿನಿಮಾ ಈ ಲೆವೆಲಿಗೆ ಬೇಕು. ಈ ಜಾನರನ್ನು ಜನ ಏನು ನೋಡ್ತಾರೆ ಅನ್ನೋದನ್ನು ನಟ ಸುದೀಪ್ ಅವರು ಅರ್ಥ ಮಾಡಿಕೊಂಡು ಈ ಸಿನಿಮಾನ ಮಾಡಿದ್ರು. ಮಾರ್ಕ್ ಬಿಗಿನಿಂಗಿಂದ ಕಡೆ ತನಕ ಎಷ್ಟು ತದೇಕ ಚಿತ್ರವಾಗಿ ನೋಡಿಸ್ಕೊಳ್ಳುತ್ತೆ ಅಂತಂದರೆ, ನಾನು ಹೋಗಿದ್ದೆ 4ನೇ ದಿನ, ನನಗೆ 3ನೇ ದಿನಾನು 4ನೇ ದಿನ ಭಾನುವಾರ. ಸೊ ಗುರುವಾರನೇ ಸಿನಿಮಾ ಬಂದ್ಬಿಟ್ಟಿತ್ತು. ಸೊ ಹೆಂಗೆ ಅನಿಸ್ತಾ ಅಂದರೆ, ನಾನು ಮೊದಲನೇ ದಿನವೇ ಫ್ಯಾನ್ ಶೋನಲ್ಲೇ ಹೋಗಿ ಈ ಸಿನಿಮಾ ನೋಡಬೇಕಿತ್ತು, ಮಿಸ್ ಮಾಡಿಕೊಂಡೆ. ಬಟ್ ತುಂಬ ಕ್ರೌಡ್ ಇರುತ್ತೆ ಅಂತ ನಾನು ಹೋಗಿರಲಿಲ್ಲ. ಸೊ 3 ಡೇಸ್ ಆದಮೇಲೆ ಹೋಗಿ ನೋಡಿದ್ದು. ಫ್ಯಾಮಿಲಿ ಆಡಿಯನ್ಸ್ ತುಂಬ ಇದ್ದರು, ಅದನ್ನು ನಾನು ರಿವ್ಯೂನಲ್ಲಿ ಹೇಳಿದ್ದೀನಿ. ತುಂಬ ಎಮೋಷ್ನಲ್ ಮಾದೇವ ಸಿನಿಮಾ ನಂತರ ನನಗೆ ತುಂಬ ಎಮೋಷ್ನಲ್. ನಾನು ಸಿನಿಮಾ ನೋಡ್ಬೇಕಾದ್ರೆ ಎಮೋಷ್ನಲ್ ಆದೆ ಅಂದರೆ ಆ ಸಿನಿಮಾಗೆ ಸಾಮಾನ್ಯವಾಗಿ ನಾನು ಆಗಲ್ಲ. ಆದೆ ಅಂದರೆ ಸಿನಿಮಾ ಗೆಲ್ತು ಅಂತ. ಸೊ ಇದು ಮಕ್ಕಳನ್ನ ಕಾಪಾಡೋ ಸೀನಲ್ಲಿ ಭಾಳ ಎಮೋಷ್ನಲ್ ಆಗಿಬಿಟ್ಟೆ. ಆಮೇಲೆ ಯೂಸ್ಗೆ ಕೆಲವು ಮೆಸೇಜ್ ಕೂಡ ಸುದೀಪ್ ಅವರು ಕೊಟ್ಟಿದ್ದಾರೆ. ಭಾಳ ಥ್ಯಾಂಕ್ಸ್ ಸುದೀಪ್ ಅಂಡ್ ಟೀಮ್. ಈ ರೀತಿಯ ಒಂದು ನಾನು ಹೇಳಿದ್ನಲ್ಲ, ಇನ್ನೂ ಬೇರೆ ಬೇರೆ ಸಿನಿಮಾ ನೋಡಿರ್ಬೋದು, ಬಟ್ ಇದು ಮೈನ್ ಟಾಪ್ 10 ಅಂತ ಸೇರಿಸಿದ್ದೀನಿ. ಸೊ ಇದು ನನಗೆ ಇಷ್ಟವಾದಂತಹ 10 ಸಿನಿಮಾಗಳು. ಇಲ್ಲಿರುವ ಎಲ್ಲ ನಟ, ನಿರ್ದೇಶಕ, ನಿರ್ಮಾಪಕರು, ತಂಡ, ಬಹುಮುಖ್ಯವಾಗಿ ನಾನು ನಿರ್ದೇಶಕ, ನಟ ನಿರ್ದೇಶಕ ಅಂತಲೇ ಸಿನಿಮಾ ನಾವು ನೋಡೋದು. ಸೊ ಆ ಕಾರಣಗಳಿಂದ ಅವರ ಹೆಸರುಗಳನ್ನ ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಎಲ್ಲ ತಂಡ ನಾಯಕಿಯರು ಇರ್ಬೋದು, ಹಾಡು ಬರೆದವ್ರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ನಿಮಗೆ ಏನು ಸರಿ ಕಾಣುತ್ತೋ ಅದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.